ಹೊಸದನ್ನ ಯಾವಾಗಲೂ ಸ್ವೀಕರಿಸುವಾಗ ನಾವು ಹಳೆ ದಾರಿಗಳನ್ನ ಮರಿಬಾರದು ಅಂತ ಆಗಾಗ ಹೇಳ್ತಾ ಇರ್ತೀವಿ. ಈಗ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 13 ಶುರು ಆಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 12ರ ನೆನಪನ್ನ ಮತ್ತೆ ಮರುಕಳಿಸುವಂತ ಸಮಯ. ರಾಶಿಕಾ ಶೆಟ್ಟಿ ಅವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ರಾಶಿಕಾ ಅವರೇ, ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಕೆಲವರು ಅದನ್ನ ಫಾಲೋ ಮಾಡೋದಿಲ್ಲ, ಶೋ ಅಲ್ಲಿ ಏನೇನ್ ಆಗ್ತಾ ಇದೆ ಅಂತ. ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಪ್ರೋಮೋಗಳನ್ನ ಬಿಟ್ಟ ಮೇಲೆ ನೋಡ್ತಾ ಇದೀವಿ ಯಾರ್ಯಾರು ಏನೇನ್ ಮಾತಾಡ್ತಾ ಇದ್ದಾರೆ ಬಿಗ್ ಬಾಸ್ ಬಗ್ಗೆ ಅಂತ. ನೀವು ಫಾಲೋ ಮಾಡ್ತೀರಾ ಬೇಸಿಕ್ ಆಗಿ? ಹೀಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀನಿ, ಪ್ರೋಮೋಸ್ ನೋಡ್ತಾ ಇದ್ದೀನಿ. ನಿನ್ನೆ ಎಪಿಸೋಡ್ ನೋಡಿದೆ, ನಾನು ಫಾಲೋ ಮಾಡ್ತೀನಿ, ತಿಳ್ಕೊಬೇಕಲ್ಲ ಏನಾಗ್ತಿದೆ ಅನ್ಕೊಂಡು. ಏನ್ ಅನ್ನಿಸ್ತಾ ಇದೆ ಅಗ್ನಿ ಪರೀಕ್ಷೆ ಪ್ರೋಮೋಗಳನ್ನ ಬಿಟ್ಟ ಮೇಲೆ? ಯಾವ್ಯಾವ ಯೋಚನೆಗಳು ಬರ್ತಿದೆ ನಿಮಗೆ? ಹೇಗಿರ್ಬೋದು ಈ ಸಲ ಆಟದ ಗತಿ ಅಂತ? ಫಸ್ಟ್ಲಿ ನನಗನ್ಸಿದ್ದು ಏನು ಅಂತ ಅಂದ್ರೆ, ಇಷ್ಟು ವರ್ಷ ಎಲ್ಲೋ ಒಂದು ಸೀಸನ್ ಅನ್ಸುತ್ತೆ ಕಾಮನ್ ಪೀಪಲ್ ನ ಮನೆ ಒಳಗಡೆ ಬಿಟ್ಟಿದ್ದು. ಪ್ರತಿ ವರ್ಷ ಆರ್ಟಿಸ್ಟ್ ಹೋಗ್ತಾ ಇದ್ರು, ಆಕ್ಟರ್ಸ್ ಏನಿದ್ದಾರೆ ಇಂಡಸ್ಟ್ರಿಯಲ್ಲಿ ಅವ್ರು ಹೋಗ್ತಾ ಇದ್ರು. ಈ ಸಲ ಕಾಮನ್ ಪೀಪಲ್ ಒಳಗಡೆ ಹೋಗ್ಬೋದು, ಅದಕ್ಕೆ ಆಡಿಷನ್ಸ್ ಎಲ್ಲ ಮಾಡಿದ್ರು. ಅವ್ರಿಗೂ ಗೊತ್ತಾಗ್ಬೇಕು ಬಿಗ್ ಬಾಸ್ ಹೇಗ್ ವರ್ಕ್ ಆಗುತ್ತೆ ಅಂತ. ಈಗ ನಾವು ಹೋಗಿದ ತಕ್ಷಣನೇ ಒಂದಷ್ಟು ಕಾಮೆಂಟ್ಸ್ ಮಾಡ್ತಾರೆ, ನೆಗೆಟಿವ್ ಮಾತಾಡ್ತಾರೆ. ಇದು ನಾನ್ ಮಾಡ್ತಾ ಇದ್ದೆ, ಇದೇನ್ ಈಸಿ, ಇವ್ರ ಕೈಲಿ ಇಷ್ಟು ಮಾಡಕ್ ಆಗ್ಲಿಲ್ವಾ ಅಂತ ಕುತ್ಕೊಂಡು ಎಲ್ಲೋ ಕಮೆಂಟ್ ಮಾಡ್ತಿರ್ತಾರೆ ಅಲ್ವಾ. ಈಗ ಯಾರು ಬಿಗ್ ಬಾಸ್ ಎಷ್ಟು ವಿಡಿಯೋ ಕಳ್ಸಿದಾರೆ ಅಂದ್ರೆ ಅರ್ಧಕ್ಕರ್ಧ ಜನ ಅಂತೂ ಕಮೆಂಟ್ಸ್ ಮಾಡ್ತಾ ಇದ್ರು. ಮುಂಚೆ ನಮ್ಮೆಲ್ಲಾ ವಿಡಿಯೋಸ್ಗೂ ನೆಗೆಟಿವ್ ಮಾಡಿದ್ದೆಲ್ಲ ಆಗಿತ್ತು. ಬಟ್ ಆಕ್ಚುಯಲ್ ಬಿಗ್ ಬಾಸ್ ಏನು ಅಂತ ಇವ್ರು ಎಲ್ಲರಿಗೂ ಗೊತ್ತಾಗ್ಬೇಕು. ಬಿಗ್ ಬಾಸ್ ನಮಗೆ ಮಧ್ಯ ಟಾಸ್ಕ್ ಕೊಡ್ತಿರೋ ಗೊತ್ತಾ, ಬಾಯ್ಸ್ಗೆ ಹೆಡ್ ಶೇವ್ ಮಾಡಿ, ಟ್ಯಾಟೂ ಹಾಕ್ಸ್ಕೊಳ್ಳಿ, ಏನ್ ಬೇಕು ಟಾಸ್ಕ್ ಕೊಡ್ಬೋದು. ಅಲ್ಲಿ ಸಗಣಿ ನೀರು ಹಾಕಿರೋದುಂಟು, ಕಸ ಹಾಕಿರೋದುಂಟು, ಎಲ್ಲದಕ್ಕೂ ನಾವು ರೆಡಿ ಇರಬೇಕು ಬಿಗ್ ಬಾಸ್ ಮನೆಗೆ ಹೋಗಕ್ಕೆ. ಕುತ್ಕೊಂಡು ಎಲ್ಲೋ ಒಂದು ಕುತ್ಕೊಂಡು ಕಮೆಂಟ್ ಮಾಡೋದು ಇಟ್ಸ್ ವೆರಿ ಈಸಿ. ಬಿಗ್ ಇನ್ಸೈಡ್ ಬಿಗ್ ಬಾಸ್ ಇಟ್ಸ್ ನಾಟ್ ದಟ್ ಈಸಿ. ಅಗ್ನಿ ಪರೀಕ್ಷೆ ಮಾಡ್ತಿದ್ದಾರೆ, ಬೆಸ್ಟ್ ಯಾರಿದ್ದಾರೆ ಅವ್ರ ಮನೆ ಒಳಗಡೆ ಹೋಗ್ಲಿ. ಅಗ್ನಿ ಪರೀಕ್ಷೆ ಟಾಸ್ಕ್ಗಳ ಮೇಲೆ ತುಂಬಾ ಡಿಸ್ಕಷನ್ಸ್ ಶುರುವಾಗಿದೆ. ಅಗ್ನಿ ಪರೀಕ್ಷೆ ಫಸ್ಟ್ ಪ್ರೋಮೋ ಬಿಟ್ಟಾಗ ವಿನಯ್ ಗೌಡ ಅವರು ಒಬ್ಬ ಕಂಟೆಸ್ಟೆಂಟ್ಗೆ ತಲೆ ಬೋಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಮಟ್ಟಿಗೆ ತೀವ್ರತೆ ಬೇಕಾ ಅನ್ನೋಂಥ ಚರ್ಚೆಗಳಾಗ್ತಿದೆ. ನಿಮ್ ಕಿವಿಗೆ ಏನಾದ್ರು ಬಿತ್ತಾ? ನೀವ್ ಹೇಗ್ ನೋಡ್ತೀರಾ ಒಬ್ಬ ಸ್ಪರ್ಧಿಯಾಗಿ ಇದನ್ನ? ಅದು ಜಸ್ಟ್ ಪ್ರೋಮೋ ಅಲ್ವಾ. ನನ್ನ ಎಪಿಸೋಡ್ ನಾನು ನೋಡಿದೆ. ಹೆಡ್ ಶೇವ್ ಮಾಡಿ ಅಂತ ಹೇಳೋದು ಇವ್ರಲ್ಲ, ಅವರೇ ಹೇಳೋದು. ಹೆಡ್ ಶೇವ್ ಮಾಡಕ್ಕೂ ನಾನು ರೆಡಿ ಇದ್ದೀನಿ, ಟ್ಯಾಟೋ ಹಾಕ್ಸ್ಕೋತೀನಿ, ಅದು ಇದು ಅಂತ ಅವರೇ ಹೇಳೋದು. ನೀವೇ ಹೆಡ್ ಶೇವ್ ಮಾಡ್ತೀರ ಅಂದ್ರೆ ನಾವ್ ಯಾಕೆ ಬೇಡ ಅನ್ನೋದು, ಹೆಡ್ ಶೇವ್ ಮಾಡಿ ಅಂತ ಹೇಳ್ತಾರೆ, ಅಷ್ಟೇ ಆಗೋದು ಅಲ್ಲಿ. ಹೆಡ್ ಶೇವ್ ಬಿಗ್ ಬಾಸ್ ಮನೇಲಿ ಎಸ್ಸಲ್ಲಿ ಆಗಿದೆ, ಪ್ರತಿ ಸೀಸನ್ ಅಲ್ಲೂ ಮಾಡಿದ್ದಾರೆ ಅಲ್ವಾ. ಒಬ್ರು ಹೆಡ್ ಶೇವ್ ಮಾಡಿದ್ದಾರೆ. ಸುಮ್ಮನೆ ಚಿಕ್ಕದ ಯಾವ್ದೋ ನೋಡ್ಬಿಟ್ಟು ಜಡ್ಜ್ ಮಾಡೋದ್ಕಿಂತ ಕಂಪ್ಲೀಟ್ ಎಪಿಸೋಡ್ ನೋಡಿ ಜಡ್ಜ್ ಮಾಡಬೇಕು ಅಂತ ನನ್ನ ಒಪಿನಿಯನ್. ಹಿಂದಿನ ಸೀಸನ್ಗಳಲ್ಲಿ ಒಂದು ಸ್ಪೆಷಲ್ ವಿಟಿ ರೆಡಿ ಆಗ್ತಾ ಇತ್ತು ಸ್ಪರ್ಧಿಗಳಿಗೆ. ಅಂದ್ರೆ ಅವರು ಈ ವೇದಿಕೆಗೆ ಬರೋದಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ಗಳು ಮಾಡಿದ್ದಾರೆ ಅನ್ನೋಂಥ ಒಂದು ವಿಟಿ ನಾವು ಅಗ್ನಿ ಪರೀಕ್ಷೆಯಲ್ಲಿ ನೋಡ್ತಾ ಇದೀವಿ. ಕೆಲವು ಕ್ರಿಂಜ್ ಕಂಟೆಂಟ್ ಗಳನ್ನ ಮಾಡೋರು, ರೀಲ್ಸ್ ಗಳನ್ನ ಮಾಡೋರು, ಇವ್ರುಗಳು ಕೂಡ ಆ ವೇದಿಕೆಗೆ ಒಂದು ಈಸಿ ಆಕ್ಸೆಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ ಪಾಯಿಂಟ್ ಆಫ್ ವ್ಯೂ ಏನು? ನನಗೆ ಗೊತ್ತಿರೋ ಪ್ರಕಾರ ಓಪನ್ ಆಡಿಷನ್ ಇತ್ತು ಈ ಸಲ ಎಲ್ಲಾರ್ಗು. ಅದರಲ್ಲಿ ಯಾರು ಒಳಗಡೆ ಬರ್ಬೋದು ಅಂತ ಒಂದಷ್ಟು ಜನಕ್ಕೆ ಮೆಸೇಜ್ ಹೋಗಿದೆ. ಅಷ್ಟು ಜನ ಸ್ಟೇಜಿಗೆ ಬರ್ತಾ ಇದ್ದಾರೆ ಇವಾಗ. ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಟೀಮ್ ಅವರೇ ಅಲ್ವಾ. ಟೀಮಿಗೆ ಗೊತ್ತಿರತ್ತೆ ಯಾವ ತರ ಕಂಟೆಸ್ಟೆಂಟ್ ಬೇಕಾಗಿರತ್ತೆ, ಹೇಗೆ ಅಂತ. ಕ್ರಿಂಜಾಗಿ ಕಂಟೆಂಟ್ ಮಾಡ್ಬೋದು, ಇನ್ ಕೇಸ್ ಅವ್ರಿಗೂ ಇರ್ಬೋದು. ಎಲ್ಲ ನೆಗೆಟಿವ್ ನೋಡೋದ್ ಬದಲು ಪಾಸಿಟಿವ್ ಆಗಿ ನೋಡೋಣ. ಕ್ರಿಂಜಾಗಿ ವಿಡಿಯೋಸ್ ಮಾಡ್ತಿದ್ರು ಅವ್ರುಗಳೇ ಒಂದಷ್ಟು ಜನ ಬೈತಾ ಇದ್ರು ಅಲ್ವಾ ನಮ್ಗೆ ಬಿಗ್ ಬಾಸ್ ಮನೇಲಿ ಇದ್ದಾಗ. ಅವ್ರಿಗೂ ಗೊತ್ತಾಗ್ಲಿ, ಲೆಟ್ ದೆಮ್ ಫೇಸ್ ಇಟ್ ಅಂತ ಇರ್ಬೋದು. ಇಲ್ಲ ಅವ್ರು ಏನ್ ಮಾಡ್ಬೋದು ಇಲ್ಲಿ ಬಂದು ಅನ್ನೋದು ಇರ್ಬೋದು ನಮ್ಮ ಚಾನೆಲ್ ಅವ್ರಿಗೂ ಕೂಡ. ಲೆಟ್ಸ್ ಸಿ ಇಟ್ ಇನ್ ಅ ಪಾಸಿಟಿವ್ ವೇ. ಕಿರುತೆರೆಯಲ್ಲಿ ತುಂಬಾ ಜನಪ್ರಿಯವಾದಂತ ಶೋ ಬಿಗ್ ಬಾಸ್. ಪೂರಕ ಸಾಧಕಗಳನ್ನ ಎಲ್ಲದನ್ನು ನೀವು ಒಬ್ಬ ಕಲಾವಿದರಾಗಿ, ಸ್ಪರ್ಧಿಗಳಾಗಿ ಯೋಚನೆ ಮಾಡಿರ್ತೀರಾ. ಬಿಗ್ ಬಾಸ್ ಕೆಲವರ ಬದುಕು ಬದಲಿಸುತ್ತೆ ಅಂತ ಹೇಳುತ್ತೆ. ಬಿಗ್ ಬಾಸ್ ನಿಮ್ಮ ಜೀವನದಲ್ಲಿ ಬಿಗ್ ಬಾಸ್ ಪಾತ್ರ ಏನು? ನನ್ನ ಜೀವನದಲ್ಲಿ ಬಿಗ್ ಬಾಸ್ ಪ್ಲೇಡ್ ಅ ಮೇಜರ್ ರೋಲ್ ಅಂತಾನೆ ಹೇಳ್ಬೋದು. ಈಗ ಆಚೆ ಬಂದ್ರೂ ಕೂಡ, ಎಲ್ಲೇ ಹೋದ್ರೂ ಕೂಡ ರೆಕಗ್ನೈಸ್ ಮಾಡ್ತಾರೆ, ಇಷ್ಟಪಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಪಾಸಿಟಿವ್ ಆರ್ ನೆಗೆಟಿವ್, ಆಚೆ ಬರ್ಬೇಕಾದ್ರೆ ಅಷ್ಟು ಪಾಸಿಟಿವ್ ಆಗಿತ್ತು. ನನ್ನ ರಾಶಿ ಅಂತಾನೆ ಪಾಸಿಟಿವ್ ಆಗಿತ್ತು ನನ್ನ ಭಾಗ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟೇ ನೆಗೆಟಿವ್ ಮಾಡಿದ್ರು ಕೂಡ ಆಚೆ ಬರ್ಬೇಕಾದ್ರೆ ಆ ಪ್ರೀತಿ ನನಗೆ ಸಿಕ್ತು. ಇವಾಗ ದೊಡ್ಡೋರಿಂದ ಆಗಿರ್ಲಿ ಚಿಕ್ಕೋರ್ ತನಕನೂ ಬಂದು ಮಾತಾಡಿಸ್ತಾರೆ, ರಾಶಿಕಾ ಅನ್ಕೊಂಡು ರೆಕಗ್ನೈಸ್ ಮಾಡ್ತಾರೆ. ನಾನು ಬಿಗ್ ಬಾಸ್ ಮನೇಲಿ ಇದ್ದಿದ್ದನ್ನ ವ್ಯಕ್ತಪಡಿಸ್ತಾರೆ. ಒಂದಷ್ಟು ನನಗೆ ಮೇಜರ್ ನಾನು ಥ್ಯಾಂಕ್ಸ್ ಹೇಳೋದು ನನ್ನ ಫ್ಯಾನ್ ಪೇಜಸ್ಗಳಿಗೆ. ಅವು ನಾನು ಹೋದಾಗ್ಲಿಂದ ಇವತ್ತಿ ತನಕನೂ ಕೂಡ ಅಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನನ್ನ ಎಲ್ಲ ಫ್ಯಾನ್ಸ್ಗೂ, ನನ್ನ ಎಲ್ಲ ಫ್ಯಾನ್ ಪೇಜಸ್ಗೂ ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ, ಭಟ್ರ ಜೊತೆ ನೀವು ಸಿನಿಮಾ ಮಾಡುವಾಗ ಸಿನಿಮಾ ಇಂಡಸ್ಟ್ರಿಯ ಕಣ್ಣು ಬೀಳೋದು ಸಹಜ. ನಿಮ್ಮ ಮುಂದಿನ ಸಿನಿಮಾ ಸ್ಪೀಡ್ ಹೇಗಿರುತ್ತೆ?
ಸಿನಿಮಾ ಸ್ಪೀಡ್ ಚೆನ್ನಾಗಿದೆ. ನನ್ನ ಸಿನಿಮಾ ಈಗ ನೆಕ್ಸ್ಟ್ ಒಂದು ರಿಲೀಸಿಗೆ ರೆಡಿ ಇದೆ ರವಿ ಸರ್ ಜೊತೆ, ಪ್ಯಾರ್ ಸಿನಿಮಾ. ಅದಾದ್ಮೇಲೆ ಹಂಸಲೇಖ ಸರ್ ಜೊತೆ ವರ್ಕ್ ಮಾಡ್ತಿದ್ದೀನಿ, ಅವರ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇಟ್ಸ್ ಗೋಯಿಂಗ್ ಗುಡ್. ಥ್ಯಾಂಕ್ ಯು ಸೊ ಮಚ್. ಇವಿಷ್ಟು ನಟಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಾಶಿಕಾ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ನ್ಯೂಸ್ ಬೀಟ್ ಬೆಂಗಳೂರು.